ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಪುಲ್ಕೇಸಿ ಕೋಚಿಂಗ್ ಕ್ಲಾಸಸ್ ವಿಜಯಪುರ. ಈ ಒಂದು ವಿಡಿಯೋ ಕ್ಲಾಸಲ್ಲಿ ಈಗಾಗಲೇ ನಾವು ನೋಡಿದ ಹಾಗೆ 9ನೇ ತರಗತಿಗೆ ಸಂಬಂಧಪಟ್ಟ ಹಾಗೆ ಸಂಖ್ಯಾ ಪದ್ಧತಿಯನ್ನ ನೋಡ್ತಾ ಇದ್ದೀವಿ. ಅದರ ಮುಂದುವರೆದಿರ್ತಕ್ಕಂಥ ಒಂದು ಚಾಪ್ಟರ್ ಯಾವುದು ಅಂತಂದ್ರೆ 1.3. ಇಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ಈ ಕೆಳಗಿನ ಸಂಖ್ಯೆಗಳನ್ನು ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳಾಗಿ ವರ್ಗೀಕರಿಸಿ ಅಂತ ಹೇಳಿ. ಸೊ ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆ. ಭಾಗಲಬ್ಧ ಅಂದ್ರೆ ಯಾವುದು ಭಾಗ ಹೋಗುತ್ತೆ ಅದು ಭಾಗಲಬ್ಧ ಸಂಖ್ಯೆ, ಯಾವುದು ಭಾಗ ಹೋಗುವುದಿಲ್ಲ ಅದನ್ನ ಅಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. ಹಾಗಾದ್ರೆ ಫಸ್ಟ್ ಕ್ವಶನ್ ಕೊಟ್ಟಿದ್ದಾರೆ ಏನು ಅಂತಂದ್ರೆ 2√-5 ಕೊಟ್ಟಿದ್ದಾರೆ. ಸೊ 2-√5 ಅಂತಂದ್ರೆ ನೋಡಿ, ಯಾವುದೇ ಸಂಖ್ಯೆಗಳು ಕೊಟ್ಟು ಸ್ವಾಭಾವಿಕ ಸಂಖ್ಯೆಗಳು, ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣಾಂಕಗಳು ಬಹುತೇಕವಾಗಿ ಭಾಗ ಹೋಗ್ತವೆ. ಆದ್ರೆ ಈ ರೂಟ್ ಒಳಗಡೆ ಇರ್ತಕ್ಕಂಥ ವಾಸ್ತವ ಸಂಖ್ಯೆಗಳು ಏನಾಗುತ್ತೆ ಅಂತಂದ್ರೆ ಬಹುತೇಕವಾಗಿ ಈ √5 ಆಗಿರ್ಬೋದು, ಅಥವಾ √2 ಆಗಿರ್ಬೋದು, ಅಥವಾ √7 ಆಗಿರ್ಬೋದು, √6 ಆಗಿರ್ಬೋದು, ಇವೆಲ್ಲವೂ ಅಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ನೋಡಿ, ಈ 2 ಅನ್ನೋದು ಒಂದು ಏನು ಅಂತ ಕರಿತೀವಿ ಅಂದ್ರೆ ಭಾಗಲಬ್ಧ ಸಂಖ್ಯೆ, √5 ಅನ್ನೋದು ಒಂದು ಅಭಾಗಲಬ್ಧ ಸಂಖ್ಯೆ. ಹಾಗಾದ್ರೆ ಒಂದು ನಿಯಮವನ್ನ, ಒಂದು ನೋಟ್ ಅನ್ನ ತಿಳ್ಕೋಬೇಕು. ಒಂದು ಭಾಗಲಬ್ಧ ಸಂಖ್ಯೆ ಮತ್ತು ಒಂದು ಅಭಾಗಲಬ್ಧ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಯಾವಾಗಲೂ ಏನಾಗಿರುತ್ತೆ? ಅಭಾಗಲಬ್ಧ ಸಂಖ್ಯೆನೇ ಆಗಿರುತ್ತೆ. ಭಾಗಲಬ್ಧ ಸಂಖ್ಯೆ ಮತ್ತು ಅಭಾಗಲಬ್ಧ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಅಭಾಗಲಬ್ಧ ಸಂಖ್ಯೆ ಆಗಿರುವುದರಿಂದ ಇದು ಯಾವುದಕ್ಕೆ ಉದಾಹರಣೆ ಅಂತಂದ್ರೆ ಇದೊಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ನೋಡಿ, ಇಲ್ಲಿ ಏನು ಕೊಟ್ಟಿದ್ದಾರೆ? 3 + √23 -√23 ಇದೆ. ನೋಡಿ, 3 + √23 -√23. ಇಲ್ಲಿ +√23 -√23 ಎರಡು ಕ್ಯಾನ್ಸಲ್ ಆದಾಗ ಉಳಿತಕ್ಕಂಥ ನಂಬರ್ ಯಾವುದು? 3 ಈಗಾಗಲೇ ತಿಳಿಸಿರೋ ಹಾಗೆ ಒಂದು ಸ್ವಾಭಾವಿಕ ಸಂಖ್ಯೆ ಅಥವಾ ಪೂರ್ಣಾಂಕಗಳಾಗಿದ್ರೆ ಇದು ಸಂಪೂರ್ಣವಾಗಿ ಏನಾಗುತ್ತೆ? ಭಾಗ ಹೋಗುತ್ತೆ. ಇದೊಂದು ಭಾಗಲಬ್ಧ ಸಂಖ್ಯೆಯಾಗಿದೆ. ಇದೊಂದು ಭಾಗಲಬ್ಧ ಸಂಖ್ಯೆ. ಇದೊಂದು ಭಾಗಲಬ್ಧ ಸಂಖ್ಯೆ ಆಗಿದೆ. ನೆಕ್ಸ್ಟ್ ಪಾಯಿಂಟ್ ಅನ್ನು ನೋಡುವುದಾದ್ರೆ 2√7 is divided by 7√7 ಇದೆ. ಇಲ್ಲಿ ಸಿಂಪಲ್ ಆಗಿ ನಾವು ನೋಡಬಹುದು. ಈ 2√7 divided by 7√7 ಇದೆ. ಇಲ್ಲಿ ಈ 7 ಕಟ್ ಆಗುತ್ತೆ. ಏನು ಉಳಿತು? 2/7 ಉಳಿತು. ಆಲ್ರೆಡಿ ಇದು ಭಾಗಲಬ್ಧ ರೂಪದಲ್ಲೇ ಇದೆ. 2/7 ಅನ್ನೋದು ಭಾಗಲಬ್ಧ ರೂಪದಲ್ಲಿ ಇರುವುದರಿಂದ ಇದೊಂದು ಭಾಗಲಬ್ಧ ಸಂಖ್ಯೆಯಾಗಿದೆ. ಸೊ ಇದೊಂದು ಏನಾಯ್ತು? ಭಾಗಲಬ್ಧ ಸಂಖ್ಯೆ. ನೆಕ್ಸ್ಟ್ ಪಾಯಿಂಟ್ ಅನ್ನ ತಾವು ನೋಡಬಹುದು. ಇಲ್ಲಿ ಅಂಶ ಏನಾದರೂ ಭಾಗಲಬ್ಧ ಸಂಖ್ಯೆಯಲ್ಲಿದ್ದು ಛೇದ ಏನಾದರೂ ಅಭಾಗಲಬ್ಧ ಸಂಖ್ಯೆಯಲ್ಲಿದ್ದರೆ ಅದು ಯಾವಾಗಲೂ ಏನಾಗುತ್ತೆ ಅಂತಂದ್ರೆ ಒಂದು ಅಭಾಗಲಬ್ಧ ಸಂಖ್ಯೆಯಾಗುತ್ತೆ. ಇದೇನಾಗುತ್ತೆ? ಒಂದು ಅಭಾಗಲಬ್ಧ ಸಂಖ್ಯೆಯಾಗುತ್ತೆ. ಯಾಕಂದ್ರೆ ಇದು ಅಂಶ. ಒಂದು ಅನ್ನೋದು ಏನಂತ ಕರಿತೀವಿ ಅಂದ್ರೆ ಭಾಗಲಬ್ಧ ಸಂಖ್ಯೆ ಅಂತ ಹೇಳಿ ಕರಿತೀವಿ. ಆದ್ರೆ √2 ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ. ಅಂಶದೊಳಗಡೆ ಯಾವುದಾದರೂ ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದ್ದರೆ ಅವುಗಳ ನಡುವಿನ ವ್ಯತ್ಯಾಸ ಸಹಜವಾಗಿ ಏನಾಗುತ್ತೆ? ಅಭಾಗಲಬ್ಧ ಸಂಖ್ಯೆಗಳೇ ಆಗುತ್ತೆ. ನೆಕ್ಸ್ಟ್ ಇದಂತೂ ನಿಮಗೆ ಗೊತ್ತೇ ಇದೆ. 2√5 ಅನ್ನೋದು ಒಂದು ಏನಂತ ಕರಿತೀವಿ ಅಂತಂದ್ರೆ ಅಂತ್ಯಗೊಳ್ಳದೆ ಇರತಕ್ಕಂತ ಒಂದು ಅಭಾಗಲಬ್ಧ ಸಂಖ್ಯೆ. ಯಾಕಂದ್ರೆ ಅದು ಕಂಟಿನ್ಯೂಸ್ ಡಿವೈಡ್ ಆಗದೆ ಇರುವುದರಿಂದ ಇದನ್ನು ಸಹಿತ ನಾವೇನಂತ ಕರಿತೀವಿ? ಒಂದು ಅಭಾಗಲಬ್ಧ. ಈ 5 ಬೆಲೆ ಏನಾಗುತ್ತೆ? 22/7 ಆಗುತ್ತೆ. ಸೊ ಹಾಗಾಗಿ ಇದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಅಭಾಗಲಬ್ಧ ಸಂಖ್ಯೆ ಅಂತ ಹೇಳಿ ಕರಿತೀವಿ ಸ್ನೇಹಿತರೆ. ಇದನ್ನ ಅಭಾಗಲಬ್ಧ ಸಂಖ್ಯೆ ಅಂತ ಹೇಳಿ ಕರಿತೀವಿ. ಸೊ ನೆಕ್ಸ್ಟ್ ನೋಡೋಣ. ಪೈ ಅಂದರೆ ಒಂದು ವೃತ್ತ
ವೃತ್ತದ ಪರಿಧಿ ಮತ್ತು ವ್ಯಾಸ d ದ ಅನುಪಾತ ಎಂಬುದನ್ನು ಸ್ಮರಿಸಿಕೊಳ್ಳಿ. ಅಂದರೆ phi is equal to c by d. ಇಲ್ಲಿ phi ಒಂದು ಅಭಾಗಲಬ್ಧ ಸಂಖ್ಯೆ ಎಂಬುದಕ್ಕೆ ವಿರೋಧವಾಗಿರುವಂತೆ ಕಾಣುತ್ತದೆ. ಈ ವಿರೋಧಾಭ್ಯಾಸವನ್ನು ನೀವು ಹೇಗೆ ಪರಿಹರಿಸುವಿರಿ? ನಿಮ್ಗೆ ಗೊತ್ತಿದೆ ಈಗಾಗಲೇ phi ಅನ್ನೋದೊಂದು ಅಭಾಗಲಬ್ಧ ಸಂಖ್ಯೆನೇ ಆಗಿದೆ. ಅವರೇ ಹೇಳಿದ್ದಾರೆ phi is equal to c by d. ಸರ್ಕಂಫರೆನ್ಸ್ ಡಿವೈಡೆಡ್ ಬೈ ಡಯಾಮೀಟರ್ ಅಂತ phi ಯ ಬೆಲೆಯನ್ನು 22/7. ಯಾಕಂದ್ರೆ ಇದು phi ಅನ್ನೋದು ಒಂದು ಏನಂತ ಕರೀತಾರ ಅಂತಂದ್ರೆ ಅಂದಾಜು ಬೆಲೆ. ಅಂದ್ರೆ ಈ 22/7 ಅನ್ನ ನೀವು ಕಟ್ ಮಾಡಿದ್ರೆ 22/7 ಅನ್ನ ಕಟ್ ಮಾಡಿದ್ರೆ ನೋಡಿ 7 ಮೂರ್ಲೆ 21 1 ಉಳಿತು ಪಾಯಿಂಟ್ ಕೊಡ್ತೀರಾ 0 7 ಒಂದೇ 7 3 ಉಳಿತು 0 ತಗೋತೀರಾ 7 4 28. ಸೊ 28 ಅಂತಂದಾಗ ಎಷ್ಟು 2 ಉಳಿತು ಅಗೇನ್ 0 ತಗೋತೀರಾ ಮತ್ತ 7 2 14 6 ಉಳಿತು ಮತ್ತೆ 0 ತಗೋತೀರಾ 7 7 49 7 8 56 4 ಉಳಿತು ಮತ್ತೆ 0 ತಗೋತೀರಾ 7 5 35. ಇದು ಯಾವಾಗಲೂ ಇದೇ ತರ ಕಂಟಿನ್ಯೂ ಆಗ್ಕೋತ ಹೋಗುತ್ತೆ. ಇದು ಎಕ್ಸಾಕ್ಟ್ phi ಯ ಬೆಲೆ ಅಂತ ಹೇಳಿ ಕರಿತೀವಿ. ಹಾಗಾಗಿ ಏಕೆಂದ್ರೆ ಇದಕ್ಕೆ ಅಂತ್ಯಗೊಳ್ಳತಕ್ಕಂತ ಸಂಖ್ಯೆಗಳಿಲ್ಲ, phi ಗೆ ಅಂತ್ಯಗೊಳ್ಳುವ ಸಂಖ್ಯೆಗಳಿಲ್ಲ. ಹಾಗಾಗಿ phi ಎಂಬುದು ಒಂದು ಅಂದಾಜು ಬೆಲೆ ಮಾತ್ರ. ಇದು ಅಂತ್ಯಗೊಳ್ಳದ ದಶಮಾಂಶ ಸಂಖ್ಯೆ ಆಗಿದೆ. ಹಾಗಾಗಿ ನಾವು ಇದನ್ನ ಏನಂತ ಕರಿಬಹುದು ಅಂತಂದ್ರೆ ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಹೇಳಿ ಕರಿಬಹುದು. ಸೊ ನೆಕ್ಸ್ಟ್ ಈ ಕೆಳಗಿನ ಉಕ್ತಿಗಳನ್ನು ಸಂಕ್ಷೇಪಿಸಿ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಒನ್ ಯಾವ ತರ ಬಿಡಿಸ್ಬೇಕು ಅಂದ್ರೆ ನೀವು ನೋಡಿ ಇಲ್ಲಿ 3 ಇದೆ. ಈ 3 ಅನ್ನ ಈ ಸಂಪೂರ್ಣ ಬ್ರಾಕೆಟ್ ಗೆ ಮಲ್ಟಿಪ್ಲೈ ಮಾಡಬೇಕು. 2 ಪ್ಲಸ್ √2 ಪ್ಲಸ್ √3 ಅನ್ನ ಈ ಸಂಪೂರ್ಣ ಬ್ರಾಕೆಟ್ ಗೆ ಮತ್ತೆ ಮಲ್ಟಿಪ್ಲೈ ಮಾಡಬೇಕು. ನೋಡಿ ಏನಾಗುತ್ತೆ 3 2 6. ಇಲ್ಲಿ ಏನೂ ಇಲ್ಲ ಅಂದ್ರೂ 1 ಇರುತ್ತೆ. ರೂಟ್ ಒಳಗಡೆ ಇರ್ತಕ್ಕಂಥ ಸಂಖ್ಯೆಗಳಿಗೆ ಇಂಟು ಮಾಡಬೇಕು. ರೂಟ್ ಹೊರಗಡೆ ಇರ್ತಕ್ಕಂಥ ಸಂಖ್ಯೆಗಳು ರೂಟ್ ಇಲ್ಲದೆ ಇರುವ ಸಂಖ್ಯೆಗಳಿಂದ ಇಂಟು ಮಾಡಬೇಕು. 3 × 1 3√2 ಪ್ಲಸ್ ಇಲ್ಲಿ ನೋಡಿ 1 ಇದೆ ಇಲ್ಲಿ 2 ಇದೆ 2√3 ಪ್ಲಸ್ ರೂಟ್ ಒಳಗಡೆ ಇರ್ತಕ್ಕಂಥ ಸಂಖ್ಯೆ ಎಷ್ಟು ಅಂದ್ರೆ √6 ಆಯ್ತು. ಹಾಗಾದ್ರೆ ಯಾವ ನೋಡಿ ಸೇಮ್ ನಂಬರ್ ಯಾವಾದರೂ ಇದಾವ? ಯಾವ ನಂಬರು ಸೇಮ್ ಇಲ್ಲ. ಸೊ ಇದು ಏನಾಯ್ತು ಅಂತಂದ್ರೆ ಫೈನಲ್ ಆನ್ಸರ್ ಆಯ್ತು. ನೆಕ್ಸ್ಟ್ ಈ ಕಡೆ ನೋಡಿ ಇದು a ಪ್ಲಸ್ ಬಿ, ಇದು a ಮೈನಸ್ ಬಿ ರೂಪದಲ್ಲಿರೋದ್ರಿಂದ ನಾವು ಇದನ್ನ ಏನಂತ ಕರೆಯೋಣ? a² ಮೈನಸ್ b² ರೂಪದಾಗ ತಗೊಳ್ಳೋಣ. ಅಂದ್ರೆ ಇದು a ಅಂದ್ರೆ ಇದು a ಇದು b. ಇಲ್ಲಿ a² ಮೈನಸ್ b² ಬರೆಯೋಣ. a ಅಂದ್ರೆ ಎಷ್ಟು 3² ಮೈನಸ್ b ಅಂದ್ರೆ ಎಷ್ಟು √3² 3² ಅಂದ್ರೆ ಎಷ್ಟು 9. ಈ √2² ಕ್ಯಾನ್ಸಲ್ ಆಗಿರೋದ್ರಿಂದ 3 ಆನ್ಸರ್ ಏನು ಬರುತ್ತೆ 6 ಬರುತ್ತೆ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಅನ್ನು ನೋಡೋಣ. ಏನಿದೆ √5 ಪ್ಲಸ್ √2 ಬ್ರಾಕೆಟ್ ಸ್ಕ್ವಯರ್ ಕೊಟ್ಟಿದ್ದಾರೆ. ಈಗ ನಿಮ್ಗೆ ಗೊತ್ತಿದೆ a ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವಯರ್ ಅಂದ್ರೆ ಏನು? a² ಪ್ಲಸ್ 2ab ಪ್ಲಸ್ b². ಇದು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಇದೆ. ಇದರ ಜಾಗತಿಗೆ ನೀವು a ಅಂತ ತಿಳ್ಕೊಳ್ಳಿ, ಇದನ್ನ b ಅಂತ ತಿಳ್ಕೊಳ್ಳಿ. a ಅಂದ್ರೆ ಎಷ್ಟು √5² ಪ್ಲಸ್ 2. ನೋಡಿ a ಅಂದ್ರೆ √5 ಇಂಟು b ಅಂದ್ರೆ √2 ಪ್ಲಸ್ b ಅಂದ್ರೆ √2 ಸ್ಕ್ವಯರ್. ಸೊ ಇದು ಕ್ಯಾನ್ಸಲ್ ಆಗುತ್ತೆ, 5 ಉಳಿಯುತ್ತೆ 2. 5 2 ಎಷ್ಟಾಯ್ತು ಅಂದ್ರೆ 10 ಆಯ್ತು. ಪ್ಲಸ್ ಇದು ಕ್ಯಾನ್ಸಲ್ ಆಗುತ್ತೆ, ಎಷ್ಟಾಯ್ತು 2 ಆಯ್ತು. ಸೊ 5 2 ಎಷ್ಟು 7 7 ಪ್ಲಸ್ 2 √10. ಸೊ ಇದು ಏನಾಯ್ತು ಅಂತಂದ್ರೆ ಈ ತರನಾಗಿ ನಾವು ಇದನ್ನ ಬಿಡಿಸಬಹುದು. ನೆಕ್ಸ್ಟ್ ಪ್ರಾಬ್ಲಮ್ ಅನ್ನು ನೋಡೋಣ. ನೋಡಿ ಇದನ್ನು ಸೇಮ್ a ಮೈನಸ್ ಬಿ a ಪ್ಲಸ್ ಬಿ ಇದೆ. ಸೊ ಇದನ್ನ a ಮೈನಸ್ ಬಿ ಅಂತ ಕರಿತೀರಾ, ಇದನ್ನ a ಪ್ಲಸ್ ಬಿ ಅಂತ ಕರಿತೀರಾ. ಇದು a² ಮೈನಸ್ ಏನಾಯ್ತು b² ರೂಪದೊಳಗಡೆ ಆಯ್ತು. ಸೊ a² ಮೈನಸ್ b² ಅಂತಂದ್ರೆ a² ಮೈನಸ್ b². ಇದನ್ನ a ಅಂತ ಕರೀರಿ, ಇದನ್ನ b ಅಂತ ಕರೀರಿ. ಸೊ a² ಅಂದ್ರೆ 5² ಮೈನಸ್ b² 2². ಇದು
ಇದು ಕ್ಯಾನ್ಸಲ್, ಇದು ಕ್ಯಾನ್ಸಲ್. 5 ಮೈನಸ್ 2 ಅಂದ್ರೆ ಏನಾಯ್ತು 3 ಆಯ್ತು. ಸೊ ಇದನ್ನು ನಾವೇನ್ ಮಾಡಬಹುದು ಅಂತಂದ್ರೆ ಈಸಿಯಾಗಿ ಈ ತರ ಬಿಡಿಸಬಹುದು. ನೆಕ್ಸ್ಟ್ ಈ ಕೆಳಗಿನ ಛೇದವನ್ನ ಅಕರ್ಣೀಕರಿಸಿ ಅಂತ ಕೇಳಿದ್ದಾರೆ. ಛೇದವನ್ನ ಅಕರ್ಣೀಕರಿಸಿ. ಹಾಗಾದ್ರೆ ಛೇದವನ್ನ ಅಕರ್ಣೀಕರಿಸಬೇಕು ಅಂದ್ರೆ ನೋಡಿ 1/√7 ಕೊಟ್ಟಿದ್ದಾರೆ. ಇಲ್ಲಿ ಒಂದು ಪಾಯಿಂಟ್ ಅನ್ನ ನಾವು ಏನ್ ಮಾಡಬೇಕು ಅಂದ್ರೆ ಗಮನ ಇಟ್ಕೋಬೇಕು. ಛೇದವನ್ನ ಅಕರ್ಣೀಕರಿಸಿ ಅಂದರೆ ಇದ್ರ ಒಳಗಡೆ ಇದು ಏನಾಯ್ತು ಅಂಶ ಅಂತೇಳಿ ಕರಿತೀವಿ, ಇದು ಏನಾಯ್ತು ಛೇದ ಅಂತೇಳಿ ಕರಿತೀವಿ. ಹಾಗಾದ್ರೆ ನಾವು ಇದನ್ನ ಅಕರ್ಣೀಕರಿಸಬೇಕು. ಇದನ್ನ ಅಕರ್ಣೀಕರಿಸಬೇಕಂದ್ರೆ ಅದನ್ನ 2 ಬಾರಿ ಇಂಟು ಮಾಡಿ. ಯಾವುದು ಛೇದವಿದೆಯೋ ಆ ಛೇದವನ್ನ ಅಂಶ ಮತ್ತು ಛೇದಗಳಿಗೆ ಮತ್ತೊಂದು ಬಾರಿ ಗುಣಿಸಿದಾಗ ನಮಗೆ ಒಂದು √7 ಆಯ್ತು. ಸೊ ಒಂದಲೇ ಏನಾಯ್ತು ಅಂದ್ರೆ 1√7 ಆಯ್ತು. ಡಿವೈಡೆಡ್ ಬೈ 7 49. ಹಾಗಾದ್ರೆ √7 ಡಿವೈಡೆಡ್ ಬೈ ಏನಾಯ್ತು 7 ಆಯ್ತು. 49ರ ವರ್ಗಮೂಲ ಎಷ್ಟು 7. ನೆಕ್ಸ್ಟ್ ಪಾಯಿಂಟ್ ಅನ್ನ ಲೆಕ್ಕವನ್ನ ನೋಡೋಣ. 1 ಡಿವೈಡೆಡ್ ಬೈ √7 ಮೈನಸ್ √6 ಇದೆ. ಈ ಛೇದವನ್ನ ಅಕರ್ಣೀಕರಿಸಿ ಅಂದ್ರೆ ಮೊದಲು ಇದನ್ನ ಆಸ್ ಇಟ್ ಈಸ್ ಬರ್ಕೊಂಡು ಇದೇ ಛೇದವನ್ನ ಅಗೇನ್ ಇನ್ನೊಂದು ಬಾರಿ ಆದ್ರೆ ಇಲ್ಲಿ ಚಿಹ್ನೆಗಳನ್ನ ಏನ್ ಮಾಡಬೇಕು ಅಂದ್ರೆ ಪ್ಲಸ್ ಇದ್ರೆ ಮೈನಸ್ ಬರಿಬೇಕು. ಯಾವಾಗ ಅಕರ್ಣೀಕರಿಸುವಾಗ, ಛೇದವನ್ನ ಅಕರ್ಣೀಕರಿಸುವಾಗ ಪ್ಲಸ್ ಇದ್ರೆ ಮೈನಸ್ ಬರೀರಿ, ಮೈನಸ್ ಇದ್ರೆ ಪ್ಲಸ್ ಬರೀರಿ. ನೋಡಿ ನಾನು ಇಲ್ಲಿ ಮೈನಸ್ ಕೊಟ್ಟಿದ್ದಾರೆ. ಛೇದವನ್ನ ಅಕರ್ಣೀಕರಿಸುವಾಗ ನಾನು ಏನ್ ಬರೆದಿದ್ದೀನಿ ಪ್ಲಸ್ ಬರೆದಿದ್ದೀನಿ. ಎರಡೂ ಕಡೆ ಸೇಮ್. ಇಲ್ಲಿ ಪ್ಲಸ್ ಇದ್ರೆ ಇಲ್ಲಿ ಮೈನಸ್ ಬರೀರಿ. ಇಲ್ಲಿ ಮೈನಸ್ ಇತ್ತು ಅಂದ್ರೆ ಇಲ್ಲಿ ಏನ್ ಮಾಡಬೇಕು ಪ್ಲಸ್ ಅನ್ನ ಬರಿಬೇಕು. ಈಗ √7 ಪ್ಲಸ್ √6 ಡಿವೈಡೆಡ್ ಬೈ, ಈಗ ನೋಡಿ √7 ಮೈನಸ್ a ಮೈನಸ್ b a ಪ್ಲಸ್ b ರೂಪದಾಗಿದೆ. ಸೊ a ಮೈನಸ್ b a ಪ್ಲಸ್ ರೂಪದಾಗ a ಮೈನಸ್ b ಅಂಡ್ a ಪ್ಲಸ್ b ರೂಪದಾಗಿದ್ರೆ ಇದು ಏನಾಗ್ಬಿಡುತ್ತೆ a² ಮೈನಸ್ b². ನಾನು ಡೈರೆಕ್ಟ್ ಆಗಿ a ಅಂದ್ರೆ ಎಷ್ಟು √7, b ಅಂದ್ರೆ ಎಷ್ಟು √6. ಸೊ √7 square minus √6 square then is equal to √7 plus √6 divided by root get cancel. Then 7 minus 6 ಅಂದ್ರೆ ಎಷ್ಟು ಉಳಿತು 1 ಉಳಿತು. ಸೊ √7 plus √6 ಅನ್ನೋದು ಏನಾಯ್ತು ನಮ್ಮ ಉತ್ತರ ಆಯ್ತು. 7ರಾಗ 6 1, ಬೇಸ್ ಒಳಗಡೆ 6 ಯಾವಾಗಲೂ ಇದ್ದೇ ಇರುತ್ತೆ ಸ್ನೇಹಿತರೆ. ದೆನ್ ಅಗೇನ್ 2 ಕ್ವಶನ್ಸ್ ಗಳಿದಾವೆ. ಮತ್ತೊಂದು ಪ್ರಶ್ನೆಯನ್ನು ನೋಡಿದಾಗ 1 ಡಿವೈಡೆಡ್ ಬೈ √5 ಪ್ಲಸ್ √2 ಇದೆ. ಛೇದವನ್ನ ಅಕರ್ಣೀಕರಿಸಿದಾಗ ನೋಡಿ √5 √2 ಇಂಟು √5 ಇಲ್ಲಿ ಪ್ಲಸ್ ಇದ್ರೆ ಏನ್ ಮಾಡ್ತೀವಿ ಮೈನಸ್ ಅನ್ನ ಬರಿತೀವಿ. ಸೊ ಇಲ್ಲಿ ನಾವು ಏನ್ ಮಾಡಬಹುದು √5 ಮೈನಸ್ √2 ಇದೆ. ಇವಾಗ ನಾವೇನ್ ಮಾಡಬಹುದು ಅಂದ್ರೆ √5 ಮೈನಸ್ √2 ಡಿವೈಡೆಡ್ ಬೈ a ಪ್ಲಸ್ b a ಮೈನಸ್ b ಫಾರ್ಮುಲಾದಾಗಿದೆ. √5 ಅನ್ನ ಸ್ಕ್ವೇರ್ ಮಾಡ್ತೀರಾ, √2 ಅನ್ನ ಏನ್ ಮಾಡ್ತೀರಾ ಸ್ಕ್ವೇರ್ ಮಾಡ್ತೀರಾ. ಈಗ √5 ಮೈನಸ್ √2 ಡಿವೈಡೆಡ್ ಬೈ ಇದು ಕ್ಯಾನ್ಸಲ್, ಇದು ಕ್ಯಾನ್ಸಲ್. ಆನ್ಸರ್ ಏನಾಯ್ತು 5 ಮೈನಸ್ 2 ಆಯ್ತು. ಸೊ √5 ಮೈನಸ್ √2 ಡಿವೈಡೆಡ್ ಬೈ ಆನ್ಸರ್ ಏನಾಯ್ತು 3 ಆಯ್ತು. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಅನ್ನ ನೋಡೋಣ. 1 ಡಿವೈಡೆಡ್ ಬೈ √7 ಮೈನಸ್ 2 ಇದೆ. ಛೇದವನ್ನ ಅಕರ್ಣೀಕರಿಸಿದಾಗ ನೋಡಿ ಇಲ್ಲಿ ಮೈನಸ್ ಇದೆ, ನಾನು ಏನು ತಗೊಂಡಿದ್ದೀನಿ ಪ್ಲಸ್. ಆದ್ರೆ 2 ಗೆ ರೂಟ್ ಇಲ್ಲ ಅಂದ್ರೆ ಅದೇ ತರ ಬರ್ಕೊಳ್ಳೋಣ 1/√. ಇದೇ ಒಂದು ಪಾಯಿಂಟ್ ಅನ್ನ ನೇರವಾಗಿ ತಗೊಂಡ್ಬಿಡೋಣ. ಏನು ಅಂತಂದ್ರೆ ಈಗ ಅವ್ರು ಆಲ್ರೆಡಿ ಮೇಲ್ಭಾಗದಾಗ ಏನಿದೆ √7 ಪ್ಲಸ್ 2 ಇದೆ ಹೋಲ್ ಡಿವೈಡೆಡ್ ಬೈ ನೋಡಿ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ರೂಪದಾಗಿದೆ. ಸೊ √ಸ್ಕ್ವಯರ್ ಮೈನಸ್ 2 ಸ್ಕ್ವಯರ್ ಅಂದ್ರೆ ಇದು ಯಾವ ರೂಪದೊಳಗಡೆ ಇದೆ ಅಂತಂದ್ರೆ a² ಮೈನಸ್ b² ರೂಪದೊಳಗಡೆ ಇದೆ. ಇದು a ಮೈನಸ್ b, ಇದು a ಪ್ಲಸ್ b. ಸೊ a ಮೈನಸ್ b ಅಂಡ್ a ಪ್ಲಸ್ b ಇದ್ದಾಗ ಅದು ನಮ್ದು ಸೂತ್ರ ಏನಾಗುತ್ತೆ a² ಮೈನಸ್ b² ಆಗುತ್ತೆ. ಸೊ ಈ ಸ್ಕ್ವಯರ್ ರೂಟ್ ಕ್ಯಾನ್ಸಲ್. ದೆನ್ 7
ರೂಟ್ 7 ಪ್ಲಸ್ 2 ಡಿವೈಡೆಡ್ ಬೈ 7 ಮೈನಸ್ 4 ಆಯಿತು. ಅಗೇನ್ ಇನ್ನೊಂದು ಸ್ಟೆಪ್ ಅನ್ನು ಬರೆಯೋಣ. ರೂಟ್ 7 ಪ್ಲಸ್ 2 ಡಿವೈಡೆಡ್ ಬೈ 7 ದ 4 ಹೋದ್ರೆ ಇಲ್ಲಿ 2 2 4 ಆಗುತ್ತೆ. 7 ಒಳಗಡೆ 4 ಹೋದ್ರೆ ಏನಾಯ್ತು 3. ಇದು ನಮ್ಮ ಏನಾಯ್ತು ಅಂತಂದ್ರೆ ಉತ್ತರ ಆಯ್ತು. ಇನ್ನು ಈ ಅಭ್ಯಾಸ ಒಳಗಡೆ ಒಂದು ಪ್ರಶ್ನೆ ಇದೆ. 9.3 ಅನ್ನ ಸಂಖ್ಯಾ ರೇಖೆಯ ಮೇಲೆ ರಚಿಸಿ ಅಂತಿದೆ. ಅದನ್ನು ನಾನು ತ್ರಿಜ್ಯದ ಸಹಾಯದಿಂದ ನೆಕ್ಸ್ಟ್ ವಿಡಿಯೋ ಕ್ಲಾಸ್ ಅಲ್ಲಿ ಈ ಸಂಖ್ಯಾ ರೇಖೆಯ ಮೇಲೆ ರೂಟ್ 2 ಆಗಿರ್ಬೋದು, ರೂಟ್ 3 ಆಗಿರ್ಬೋದು, ರೂಟ್ 5 ಆಗಿರ್ಬೋದು, ರೂಟ್ 9.3 ಆಗಿರ್ಬೋದು, ಇವುಗಳನ್ನು ನೆಕ್ಸ್ಟ್ ವಿಡಿಯೋ ಕ್ಲಾಸ್ ಅಲ್ಲಿ ಹೇಳ್ತೀನಿ ಅಂತ ಹೇಳ್ತಾ ಈ ಕ್ಲಾಸ್ ಅನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಆಲ್ ದಿ ಬೆಸ್ಟ್.